ವಿಫಲ ಆಗೋದಿಲ್ಲ ಎಂಬ ಡಿಕೆಶಿ ಹೇಳಿಕೆ ವಿಚಾರ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಡಿವಿಎಸ್ ಕೌಂಟರ್ ಕೊಟ್ಟಿದ್ದಾರೆ. ಯಕ್ಷಗಾನದಲ್ಲಿ ಬೆಳಗ್ಗೆ ರಾಮನ ಪಾತ್ರ ಹಾಕಿದ್ರೆ ಮರುದಿನ ರಾವಣನ ಪಾತ್ರ ಹಾಕ್ತಾರೆ. ಕೆಲವರು ಕುಣಿತದವರು ಕುಣಿತಕ್ಕಾಗಿ ಇರ್ತಾರೆ. ಚೆಂಡೆ ಪೆಟ್ಟಿಗೆ ಕುಣಿತ ಮಾಡೋರು ಬೇರೆ, ಅವರು ಕೂಡ ಇರ್ತಾರೆ. ಬಹುಶಃ ಇಲ್ಲಿ ಸಿಎಂ ಡಿಸಿಎಂ ಚೆಂಡೆ ಪೆಟ್ಟಿಗೆ ಕುಣಿತಕ್ಕೆ ಸಂಬಂಧಪಟ್ಟವರು ಅಂತ ಸದಾನಂದ ಗೌಡ ಲೇವಡಿ ಮಾಡಿದ್ದಾರೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೆಯದಾಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನೋಡ್ರಿ, ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ. ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರು ದಿವಸ ರಾವಣನ ಪಾತ್ರ ಹಾಕ್ತಾನೆ. ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಕೆಲವು ಕುಣಿತದವರ ಕುಣಿತಕ್ಕಾಗಿ ಇರ್ತಾರೆ. ಚೆಂಡೆ ಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ, ಅರ್ಥಧಾರಿಗಳು ಬೇರೆ ಇರ್ತಾರೆ. ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚೆಂಡೆ ಪೆಟ್ಟಿಗೆ ಕುಣಿತ ಉಂಟಲ್ಲ, ಅದಕ್ಕೆ ಸಂಬಂಧಪಟ್ಟವರು ಅಂತ ನನ್ನ ಭಾಷೆ. ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರು ದಿವಸ ರಾವಣನ ಪಾತ್ರ ಹಾಕ್ತಾನೆ. ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಕೆಲವು ಕುಣಿತದವರ ಕುಣಿತಕ್ಕಾಗಿ ಇರ್ತಾರೆ. ಚೆಂಡೆ ಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ, ಅರ್ಥಧಾರಿಗಳು ಬೇರೆ ಇರ್ತಾರೆ. ಬಹುಶಃ ಈಗಿನ